Ma'am, as a teacher, what do you support? How much of ChatGPT should be used? Sir, it should be limited, and this is like a kind of a thing you can use it in a proper way. ಇದು ಒಂಥರ ಬೆಂಕಿ ಥರ ಫೈರ್. ನೀವು ದೀಪನೂ ಹತ್ತಿಸ್ಬೋದು, ಮನೇನೂ ಹೊತ್ತಿಸ್ಬೋದು. ನಿಮ್ಮಲ್ಲಿದೆ ಆಯ್ಕೆ. ಎಷ್ಟಕ್ಕೆ ಬಳಸ್ಕೋಬೇಕೋ ಅಷ್ಟಕ್ಕೆ ಬಳಸ್ಕೋಬೇಕು. ಬಳಕೆ ಸೀಮಿತವಾಗಿರಬೇಕು ಸರ್, ಬಟ್ ಉಪಯುಕ್ತತೆ ಜಾಸ್ತಿ ಮಟ್ಟದಲ್ಲಿರಬೇಕು. ಆದರೆ ಇವಾಗ ಏನಾಗ್ತಾಯಿದೆ ಅಂದರೆ ಬಳಕೆ ಜಾಸ್ತಿ ಆಗ್ತಾಯಿದೆ, ಉಪಯೋಗ ಕಡಿಮೆ ಆಗ್ತಾಯಿದೆ. ಏನಕ್ಕೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಇಲ್ಲ. ಅವರಿಗೆ ಸೈಬರ್ ಕ್ರೈಮ್ ಅಥವಾ ಏನೇನು ಶೇರ್ ಮಾಡಬೇಕು, ಈವನ್ ದೇ ಶೇರಿಂಗ್ ದಿರ್ ಪರ್ಸನಲ್ ಥಿಂಗ್ಸ್ ಇನ್ ChatGPT. ದಟ್ ಈಸ್ ನಾಟ್ ಕರೆಕ್ಟ್. ಬಿಕಾಸ್ ನಿಮಗೆ ಗೊತ್ತು, ಡಿಜಿಟಲ್ ಪ್ರಿಂಟ್ ಯಾವತ್ತೂ ಎರೇಸ್ ಆಗಲ್ಲ. ನಾವು ಏನು ಕೊಡ್ತೀವಿ ಮಾಹಿತಿ, ಅದು ಕಾಲಘಟ್ಟದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ದೇ ಆರ್ ನಾಟ್ ಗೋಯಿಂಗ್ ಟು ಎರೇಸ್. ಅದನ್ನು ಡಿಜಿಟಲ್ ಫುಟ್ ಪ್ರಿಂಟ್ ಅಂತಲೇ ಕರೀತಾರೆ ಅದನ್ನು. ಸೊ ಮಕ್ಕಳಿದು ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಪೇರೆಂಟ್ಸಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲರೂ ಅದರೊಳಗೆ ಸಿಕ್ಕಾಕೊತಾ ಇದ್ದಾರೆ. ಮಾಹಿತಿ ಯಾವತ್ತೂ ನಾಶ ಆಗಲ್ಲ, ಮಾಹಿತಿ ಅದು ಅವಿನಾಶಿ. ಸೊ ಕೊಡಬೇಡಿ ನಿಮ್ಮ ಪರ್ಸ್ನಲ್ ಡೇಟಾ, ಪರ್ಸ್ನಲ್ ಥಿಂಗ್ಸ್. ನಿಮ್ಮ ಉಪಯೋಗಕ್ಕೆ ನೀವು ChatGPTಯನ್ನು ಬಳಸ್ಕೊಳ್ಬೇಕೇ ಹೊರತು ಮಾಹಿತಿಯನ್ನು ಹಂಚಲಿಕ್ಕಲ್ಲ ಅಥವಾ ನಿಮ್ಮ ಪರ್ಸ್ನಲ್ ಯೂಸಿಗಲ್ಲ. ದ ಸ್ಟೂಡೆಂಟ್ ಶುಡ್ ಅವೇರ್ ಆಲ್ ದೋಸ್ ಥಿಂಗ್ಸ್. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಾಗ ಮಾತ್ರ ನಾವು ChatGPTಯನ್ನು ಬಳಸ್ಕೊಳ್ಬೇಕಾಗ್ತದೆ. ನೀವು ಪುಸ್ತಕಗಳನ್ನ ಓದಷ್ಟು ನಿಮಗೆ ಜ್ಞಾನ ಹೆಚ್ಚುತ್ತೆ. ಏನೋ ಒಂದು ಕಂಟೆಂಟನ್ನು ಹುಡ್ಕೋಕ್ಕೆ ಹೋಗ್ತೀರಾ, ನಿಮಗೆ ನೂರಾರು ವಿಷಯಗಳು ತಿಳಿತಾ ಬರ್ತವೆ. ChatGPTಗೆ ಹೋದಾಗ ಪರ್ಟಿಕ್ಯುಲರ್ 10 ಲೈನು 5 ಲೈನು ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಎಲ್ಲಿ ಬೆಳೆಯುತ್ತೆ, ನಿಮ್ಮ ಆತ್ಮವಿಶ್ವಾಸ ಎಲ್ಲಿ ಹೆಚ್ಚಾಗುತ್ತೆ, ಅಥವಾ ನೀವು ಏನು ಕಲಿತೀರಾ ಅದರಿಂದ. ಡಿಜಿಟಲ್ ಏರಾ ನೀವೇ ನೋಡ್ತಾ ಇದ್ದೀರಾ, ಎವ್ರಿವೇರ್ ಸ್ಮಾರ್ಟ್ಫೋನ್, ಡಿಜಿಟಲ್ ಗ್ಯಾಜೆಟ್ಸ್ ಎಲ್ಲ ಅದರಲ್ಲೇ ಇದ್ದಾರೆ. ಮಕ್ಕಳನ್ನ ನಾವು ವಾಪಸ್ ಕರ್ಕೊಂಬರ್ತಾ ಇದ್ದೀವಿ, ಪುಸ್ತಕಗಳತ್ತ ಹೊರಳಿಸ್ತಾ ಇದ್ದೀವಿ. ಇವತ್ತು ಯಾರು ಲೇಖಕರಿಲ್ಲ, ಇವತ್ತು ಯಾರು ಬರೆಯೋರು ಕಡಿಮೆ ಆಗೋಗಿದ್ದಾರೆ, ಬರವಣಿಗೆ ಇಲ್ಲ, ಮಕ್ಕಳು ಓದ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಆ ಪೇಷನ್ಸೇ ಇಲ್ಲ. ಆ ಪೇಷನ್ಸ್ನ ಹೆಂಗೆ ತರೋದು ಮಕ್ಕಳಲ್ಲಿ? ಅವ್ರು ಕುತ್ಕೋಬೇಕು, ಒಂದು ಕಡೆ ಕುತ್ಕೊಂಡು ಓದೋಕ್ಕೆ ಬರೆಯೋಕ್ಕೆ ಅಂತ ಕೊಡೋದು ತುಂಬಾ ಕಷ್ಟ ಇದೆ. ಪೇರೆಂಟ್ಸ್ಗೂ ಅಷ್ಟೇ ಅನಿಸ್ತದೆ. ಅವ್ರನ್ನ ಹೆಂಗೆ ತೊಗೊಂಬರೋದು, ವಾಪಸ್ ಲೈಬ್ರರಿಗೆ ಕಳ್ಸೋಕ್ಕಾಗ್ತಾ ಇಲ್ಲ. ದೇ ವಿಲ್ ಸಿ ಎವ್ರಿಥಿಂಗ್ ವಿ ಆರ್ ಗೂಗಲ್ ಇಟ್, ವಿ ಆರ್ ಯೂಸಿಂಗ್ ChatGPT, ವಿ ಆರ್ ಯೂಸಿಂಗ್ ವಿಕಿಪೀಡಿಯಾ, ಎವ್ರಿಥಿಂಗ್. ಹಾಗಿದ್ರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ನಾವು ಏನು ಸಂದೇಶ ಕೊಡ್ತಿದ್ದೀವಿ ಸಮಾಜಕ್ಕೆ? ಹಾಗಿದ್ರೆ ನಾವು ಹಳೆಯದೆಲ್ಲ ಪಳೆಯುಳಿಕೆ ಆಗ್ಬಿಡುತ್ತಲ್ವ. ಅದನ್ನು ನಾವು ಇದನ್ನು 2 ಕಾಲಘಟ್ಟಗಳ ಮಧ್ಯದಲ್ಲಿ ನಾವಿದ್ದಾಗ ಈ ಮನ್ವಂತರದ ಬದಲಾವಣೆ ಹೇಗಾಗುತ್ತೆ, ನಾವು ಹೇಗೆ ಕನೆಕ್ಟ್ ಮಾಡ್ಬೋದು ನಮ್ಮ ಮಕ್ಕಳನ್ನ ಅಂದಾಗ ಈ ರೀತಿಯಾದಂಥ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಪುಸ್ತಕ ವಿಮರ್ಶೆ ಆಗಿರ್ಬೋದು ಅಥವಾ ಪುಸ್ತಕ ಪ್ರಕಟಣೆ ಆಗಿರ್ಬೋದು. ಓದೋದೇ ಕಡಿಮೆ ಆಗಿರುವಾಗ ನಾವು ಓದುವಿಕೆಯ ಒಲವನ್ನು ಬೆಳೆಸೋದು ಮಕ್ಕಳಲ್ಲಿ ಹೇಗೆ, ಬಿತ್ತೋದು ಹೇಗೆ? ಆ ಅರ್ಜ್ ಬರಬೇಕಲ್ಲ ಮಕ್ಕಳಿಗೆ, ನಾವು ಓದಬೇಕು, ನಾವು ನೋಡಬೇಕಂತ. ಆ ಟೈಮ್ ಸ್ಪ್ಯಾನ್, ಆ ಅಟೆನ್ಷನ್, ಆ ಪೇಷನ್ಸ್ ಎಲ್ಲವನ್ನು ಬೆಳೆಸುವಂಥ ಪ್ರಯತ್ನ. The time for all the projects, for all the homeworks, even for such simple question, they are going for the ChatGPT. They are using smartphone. They are behind the parents. ಎಲ್ಲದಕ್ಕೂ ಹೇಳ್ತಾರೆ ಅಪ್ಪ ಅಮ್ಮಂಗೆ, ನಂಗೆ ಫೋನ್ ಬೇಕು, ಫೋನ್ ಕೊಡಿಸಿ. Even the grade 2 child is asking phone. At the PTM, I have seen her. The child is, I got the good marks, you get me a smartphone. This kind of era we are facing. This kind of students are there. Then how to bring them back to our library? How to bring them back to our content? How to bring them back to our culture, roots, everything.